ಅರ್ಧ ಗಂಟೆ ಆಯ್ತು ಈ ಬಸ್ಸಿಗೆ ಕಾಯ್ಕೋತ ನಿಂತೀನಿ. ನನ್ನ ಕಾಲೇ ಬಿದ್ದು ಹೋಯ್ತು ಖರೆ. ಬಸ್ ಅಂತೂ ಇನ್ನೂ ಬರವಲ್ದು. ಈಗ ಆಟೋಕ್ಕೆ ಹೋಗ್ಬೇಕಂತಂದ್ರೆ ಆಟೋದವ್ರದ್ದು ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್. ಈಗ ಬಸ್ ಬರ್ಲಾರ್ದಾಗ ಮತ್ತಿಟ್ಟು ಹೇಳ್ತಾರೆ ಅವ್ರು. ಏನು ಮಾಡಬೇಕು? ಅಂತೂ ಈ ಹಾಳಾದ ಬಿಸಿಲಾಗ ಬಸ್ ಸ್ಟ್ಯಾಂಡ್ ತನ ನಡ್ಕೊಟ್ಟು ಬಂದ. ಈ ಅಡ್ರೆಸ್ ಒಂದು ಎಲ್ಲಿ ಬರ್ತದೋ ಏನೋ. ತಡಿ ತಮ್ಮ ಇಂತನಲ್ಲ ಕೇಳಮ್ಮ ಇವನಿಗೆ. ಏ ತಮ್ಮ, ಜರಕ್ಕೆ ಅಡ್ರೆಸ್ ಎಲ್ಲಿ ಬರ್ತದೆ ಜರ ನೋಡಪ್ಪ ಜರ. ಏನು ರೀ ಅಕ್ಕರ ನಿಮ್ಗೋಳು? ನಾನೇ ಇಲ್ಲಿ ಬಸ್ ಬರಲ್ದಂಥೇಳಿ ನಿಂತು ನಿಂತು ಸಾಕೈತೆ ಅಂಥೇಳಿ ನಾ ಟೆನ್ಷನ್ನಾಗಿದ್ದೀನಿ. ಮತ್ತು ನಿಮ್ದೊಂದು ಹೊತ್ತಾಗ ಅಲ್ಲ ಅಡ್ರೆಸ್ ಗೊತ್ತಿಲ್ಲದೆ ಅದು ಯಾಕ್ರಿ ನೀವು ಬರ್ತೀರಿ? ಅಡ್ರೆಸ್ ಎಲ್ಲ ತಿಳ್ಕೊಂಡು ಮಾಡಿಕೊಂಡು ಬರಬೇಕಪ್ಪ. ಇಲ್ಲಿ ಬಂದು ಸುಮ್ಮ ಬಸ್ ಸ್ಟ್ಯಾಂಡ್ನಾಗ ನಿಂತವ್ರಿಗೆ ತಲೆ ತಿಂತೀರ ಕಡೆ. ಒಂದಿಟ್ಟು ಅಡ್ರೆಸ್ ಗೊತ್ತಾಗಲ್ದು ಅಂತೇಳಿ ಕೇಳಿದ್ರ ಹಿಂಗೆ ಮಾತಾಡೋದು? ಏನಪ್ಪ ನಿನ್ನ ಮನುಷ್ಯ, ಒಂದಿಟ್ಟು ಹೆಲ್ಪಿಂಗ್ ನೇಚರೇ ಇಲ್ಲಲ್ಲ ನಿನಗೆ. ಊರನ್ ಮಂದಿಗೆಲ್ಲ ಹೆಲ್ಪ್ ಮಾಡಿ 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 ನನ್ನ ತಲೆ ಮೇಲಿನ ಕೂದಲೇ ಹೋಗ್ಬಿಟ್ಟವ್ರಿ ಅಕ್ಕರೆ. ಅಟ್ಟೊಂದು ಹೆಲ್ಪ್ ಮಾಡೀನಿ. ನೀವು ಗೊತ್ತಿಲ್ಲ ಗುಣಚಾರಿಲ್ಲ ಏನಿಲ್ಲ ಸುಮ್ಮನೆ ಹಿಂಗೇನೋ ಅನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟಕ್ಕೂ ಅಡ್ರೆಸ್ಸ ಬರಲ್ಲ ಬಿಡ್ರಿ. ನಾವೇ ಅದು ಅಡ್ರೆಸ್ ಎಲ್ಲಿರ್ತದೆ ಅಲ್ಲಿಗೆ ಹೋಗಬೇಕು. ಒಂದಿಟ್ಟು ಅಡ್ರೆಸ್ ಕೇಳಿದ್ರ 100 ಮಾತಾಡ್ತಿಪ್ಪ. ಇಷ್ಟು ಮಾತಾಡೋದ್ರಾಗ ಇಟ್ಟು ಅಡ್ರೆಸ್ ಹೇಳೋದೇ ಮುಗಿದು ಹೋತಿತ್ತು. ಹೋಲ್ಬಿಡು, ನಾನು ಹೋಗಿ ಹೋಗಿ ಸುಮ್ಮನೆ ನಿನಗೆ ಕೇಳ್ಕೊತ ನಿಂತೀನಿ. ಅಲ್ಲಿ ಇಬ್ಬರ ಅಲ್ಲಿ ಕುಂತವ್ರಿಗೆ ಕೇಳಲ್ಬಿಟ್ಟು ನಾ ಒಳ್ಳೆ ನಿನಗೆ ಕೇಳ್ಕೊತ ನಿಂತೀನಿ. ಅಣ್ಣೋರೇ ಅಣ್ಣೋರೇ, ಈ ಅಡ್ರೆಸ್ ಒಂದು ಜರ ಎಲ್ಲಿ ಬರ್ತದೆ ಜರ ಹೇಳ್ರಿ. ಇಟ್ಟದ ನನ್ನ ತಲೆ ತಿಂದು ಹೋದಳು ಈ ಹೆಣ್ಮಗಳು. ಈಗ ಅವ್ರ ತಲೆ ತಿನ್ಕೊತ ನಿಂತ. ಈ ಅಡ್ರೆಸ್ ಎಲ್ಲಿ ಬರ್ತದ ನನಗೂ ಅಷ್ಟು ಗೊತ್ತಿಲ್ಲಮ್ಮ. ಒಂದು ಸೆಕೆಂಡ್ ಇರಿ. ಇಲ್ಲಿ ಪಕ್ಕದಲ್ಲಿ ಇದಾರಲ್ಲ ಇವ್ರಿಗೆ ಕೇಳ್ತೀನಿ ರೀ. ಒಂದು ಸೆಕೆಂಡ್ ಇರಿ. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಒಂದು ಸ್ವಲ್ಪ ಈ ಅಡ್ರೆಸ್ ಅಂತ ಎಲ್ಲಿ ಬರ್ತದ ಅಂತ ಹೇಳ್ರಿ. ಪಾಪ ಹೆಣ್ಮಗಳು ಬಿಸಿಲಾಗ ಓಡಾಡ್ಲಾಗತ್ತಾಳ ಅಡ್ರೆಸ್ ಕೇಳ್ಕೊತ. ನಾನು ಲೊಕೇಶನ್ ಇದ್ದೀನೇನು ಅಡ್ರೆಸ್ ಹೇಳಕ್ಕ? ಹಾಂ, ನನಗೆ ಕೇಳಕತ್ತಿದ್ದಿ? ನಾನು ನಿನ್ನ ಕಣ್ಣಿಗೇನು ಮ್ಯಾಪ್ ಕಾಣತ್ತೀನೇನು? ಗೂಗಲ್ ಮ್ಯಾಪ್ ನನಗೆ ಕೇಳಕ್ಕ? ನಾ ಹೆಂಗೆ ಅಡ್ರೆಸ್ ಹೇಳಿ? ಹಾಂ, ಯಾರು ಸಿಕ್ಕಿಲ್ಲ ನೀನು ಮುಂಜಾನೆ ಹೋಗಿ ನನಗೆ ಕೇಳಾಕತ್ತಿದ್ದಿ ಅಡ್ರೆಸ್? ಅದು ಯಾಕೆ ಬರ್ತದ? ನಾವು ಅದು ಇದ್ದಲ್ಲಿ ಹೋಗ್ಬೇಕು ನಡ್ಕೋತ. ಅದು ಬರಲ್ಲ, ಅಡ್ರೆಸ್ ಯಾವತ್ತು ಬರಲ್ಲ. ಅದು ಎಲ್ಲಿರ್ತದ ನೀನು ನಾವು ಹುಡ್ಕೋತ ಹೋಗ್ಬೇಕು. ಹೋಗಿ ಹೋಗಿ ನನಗೆ ಕೇಳಾಕತ್ತಿದ್ದಲ್ಲ ನೀನು ಅಡ್ರೆಸ್ಸು. ಸುಮ್ಮ ತಲೆ ತಿನ್ಕೋತ ಕಡೆ ಮಾಡೋ ಕೆಲಸ ಇಲ್ಲ ನಿನಗೆ. ಒಂದಿಟ್ಟು ಅಡ್ರೆಸ್ ಕೇಳಿದ್ಕ ಹಿಂಗೆಲ್ಲ ಮಾತಾಡ್ತೀರಾ? ಯಾವ ದೇಶದಿಂದ ಬಂದಿರಿ ಏನಾರ ನೀವು? ಮನೆಗೇನು ಜಗಳಗಿನ ಮಾಡ್ಕೊಂಡು ಬಂದಿರೇನು ಹೆಂಡತಿ ಮಕ್ಕಳ ಸಂಗಟ? ಹಂಗೆ ಎಲ್ಲರದ್ದು ಸಿಟ್ಟು ತಂದು ಇಲ್ಲಿ ಊರನ್ ಮಂದಿ ಮೇಲೆ ಹಾಕ್ಲಿಕ್ಕೆ ಒಂದಿಟ್ಟು ಅಡ್ರೆಸ್ ಕೇಳಿದೆವು. ಏನು ನಿಮ್ಮದು ಆಸ್ತಿ ಬರ್ಕೊಡ್ರಿ ಅಂದಂಗೆ ಮಾಡ್ಲಕತ್ತೀರಿ ನೀವು. ಗೊತ್ತಿದ್ರು ಗೊತ್ತದ ಅನ್ಬೇಕು, ಇದ್ದಿಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಟು ನಿಮ್ಗೆ ಇಟ್ಟೆಲ್ಲ ಮಾತಾಡಂತೇಳಿ ಯಾರಂದಾರ? ನೀವೊಂದು ವಿಚಿತ್ರ ಇದ್ದೀರಲ್ರಿ ನಿಮ್ಮ ಅವೈದತ್ತ. ಹಿಂಗೆ ಮಾತಾಡೋದು ಯಾರ? ಅವ್ರಾಗಿದ್ದಕ್ಕೆ ಸುಮ್ಮ ಬಿಟ್ರೆ ಇದ್ದಿಲ್ಲತ್ತಂದ್ರೆ ಬೇರೆದವ್ರು ಇದ್ರೆ ಎರಡು ಬಡಿಸ್ಕೊಂಡು ಹೋಗ್ತಿದ್ರಿ ಟತ್ತಿಗೆ. ಯಪ್ಪ ಯಾಕೋ ಈ ಹೆಣ್ಮಗಳು ಭಾಳ ಕಡಕ್ ಕಾಣಿಸ್ತಾಳ. ನಾ ಒಳ್ಳೆ ಮತ್ತು ತಗ್ಲಾಕೊಂಡಂತಂದ್ರೆ ನನಗೆ ಭೀ ಎರಡು ಕೊಟ್ಟೆ ಹೋಗಂಗೆ ಕಾಣಿಸ್ತಾಳ. ಯಾಕೆ ಬೇಕಪ್ಪ? ನನ್ನ ಪಾಡಿಗೆ ನಾ ಸುಮ್ಮನೆ ನಿಂತ್ರಾಯ್ತು. ಹೋಗ್ಲಿ ಬಿಡ್ರಿ ಅಣ್ಣ. ಅವ ಹೇಳಿಲ್ಲ ಅಂತಂದ್ರೆ ಏನು ನಾ ಏನು ಊರೇ ಮುಟ್ಟಲ್ಲ ಅನ್ಕೊಳಣ. ನಾ ಇಲ್ಲಿ ಯಾರಿಗ್ರ ಬಸ್ ನೋಡಿಗೆ ಕೇಳ್ಬಿಟ್ಟು ಹತ್ತತೀನಿ ಬಿಡ್ರಿ. ಇಂಥವಕ್ಕೆಲ್ಲ ಕೆಣಕ್ ಬೇಡದ್ರಿ. ಹೋಗ್ಲಿ ಬಿಡ್ರಿ ಅಣ್ಣ, ಹೋಗ್ಲಿ ಬಿಡ್ರಿ. ಸರಿಮ್ಮ, ಆಯಿತು. ಇದು ನಿಮ್ಮದು ಅಡ್ರೆಸ್ ತಗೋರಿ. ಬಸ್ದವ್ರು ಬಂದರೆ ಅವರಿಗೆ ಒಂದ್ಸರಿ ಕೇಳಿಬಿಟ್ಟು ನೀವು ಬಸ್ ಹತ್ತಿ ಬಿಡ್ರಿ. ದಿಸ್ ಇಸ್ ಟೂ ಮಚ್. ನೀವಾಗೆ ಬಂದು ನೀವಾಗೆ ಜಗಳ ಮಾಡಿ ಮತ್ತು ನನಗೆ ಏನಾದ್ರು ಒಂದು ಅಂತೀರ? ನಿಮಗೆಲ್ಲ ಸುಮ್ಮನೆ ಬಿಡಲ್ಲ ನಾನು. ನನಗೆ ಯಾರಂತ ತಿಳ್ಕೊಂಡಿರಿ? ನಾನು ದೊಡ್ಡ VIP ಇದ್ದೀನಿ, ಗೊತ್ತೇನು ನಿಮ್ಗೆ? ನಾ ಮನ್ಸು ಮಾಡಿದ್ರೆ ಇಲ್ಲಿಂದ ಇಲ್ಲೇ ನಿಮ್ಗೆ ಎತ್ತಂಗಡಿನೇ ಮಾಡ್ತೀನಿ. ಈ ಮನುಷ್ಯಂದು ಸೊಕ್ಕ ಹೆಚ್ಚಿಗೆ ಅದ ಬಿಡು. ಈ ಹೆಣ್ಮಗಳಿಗೆ ಈಗ ಬಂದಿದ್ದು ಸಿಟ್ಟು ನೋಡಿದ್ರೆ ಹಾಕಿ ಕಾಲ ಹಾಕಿ ತುಳ್ಯಂಗೆ ಕಾಣಿಸ್ತಾಳೆ ಅವನಿಗೆ. ಅಂಥದ್ರಾಗ ಮತ್ತಿಟ್ಟು ಕೆಣಕ್ತಾನೆ ನೋಡು. ಇವತ್ತು ಯಾಕೋ ಇವ ಹೊಡೆಸ್ಕೊಂಡೆ ಹೋಗಂಗೆ ಕಾಣಿಸ್ತಾನೆ ಮನೆಗೆ. ಸರ್, ಯಾಕೆ ಚಿಕ್ಕ ವಿಷಯಕ್ಕೆಲ್ಲ ಇಷ್ಟೊಂದು ದೊಡ್ಡದಾಗಿ ಮಾಡ್ತಿದ್ದೀರಾ ರಿಯಾಕ್ಟು? ಬಿಟ್ಬಿಡಿ ಸರ್, ಹೋಗ್ಲಿ ಬಿಡಿ. ಅಣ್ಣ ಒಂಚೂರು ನೀವು ಈ ಕಡೆ ಬರ್ರಿ. ಯಾಕೇನೋ ಸುಮ್ ಕೂತಂಗೆ ಹೆಚ್ಚಿಗೆ ಮಾಡ್ಲಕತ್ತಾನ. ಏನೋ VIP ಅದಾನಂತವ. VIP ಏನೋ ಮಾಡ್ತಾನಂತವ. ನೋಡ್ಲೇವ ಇವತ್ತು ಮಾಡ್ಲೇವ ಏನು ಮಾಡ್ತಾನಂತ ಹೇಳಿ ನೋಡ್ತೀನಿ. ನೀವು ಒಂಚೂರು ಈ ಕಡೆ ಬರ್ರಿ ಅಣ್ಣ, ನೀವು ಈ ಕಡೆ ಬರ್ರಿ. ನಿನಗೆ ಚಂದ ಪಾಠ ಕಲಿಸಿ ಹೋಗ್ತೀನಿ ಇಲ್ಲಿ. ನೀವು ಬರ್ರಿ ಈ ಕಡೆ. ನೀನು VIP ಇದ್ದೇನ? ನಿನಗೆ ನೀನೇ VIP ಅಂದ್ಕೊಂಡ್ರೆ ಮುಗಿತೇನ? VIP ಹೆಂಗೆ ಇರ್ತಾರೆ ಅಂತ ಹೇಳಿ ನಿನಗೆ ಗೊತ್ತೇನು? VIP ಹಿಂಗೆ ಬಸ್ ಸ್ಟ್ಯಾಂಡಾಗ ಬಸ್ಸಿಗೆ ಕಾಯ್ಕೋತಂತರೂ ಕುಂತಿದ್ದು ನಾನಂತರೂ ಎಲ್ಲಿ ನೋಡಿಲ್ಲ ಬಿಡು. ಅವ್ರು ಏನಿದ್ರು ಏರೋಪ್ಲೇನಾಗ ಇಲ್ಲ ಕಾರ್ನಾಗ ಓಡಾಡ್ತಾರೆ. ಈಗ ಅವ್ರ ಹಿಂದೆ ಒಂದು 10 ಮಂದಿ ಇರ್ತಾರೆ. ನಿನ್ನಂಗೆ ಹಿಂಗೆ ಒಂಟಿ ವಾಡಿಗತ್ಲೆ ಬಸ್ ಸ್ಟ್ಯಾಂಡ್ನಾಗ ಕಾಯ್ಕೊಂತ ಕುಂಡ್ರೆ VIP ನಾನಂತರೂ ಎಲ್ಲಿ ನೋಡಿಲ್ಲ ಬಿಡ್ರಿ ಅಪ್ಪ. ಈ ಅಂತ VIP ಇದ್ದೇನೋ ಎಣ್ಚಿ ಮಾರಿ ತೊಗೊಂಡು ಮಾರಿ ನೋಡ್ಕೊಂಡಿದ್ದೇನೆ ಕನ್ನಡಾಗ. 3 ದಿನ ಊಟ ಸೇರಲ್ಲ ನೀನು ಮಾರಿ ನೋಡಿದ್ರೆ. VIP ಅದಾನಂತ VIP ಬಂದುಬಿಟ್ಟು ನನಗೆ ಇವ ಹೇಳ್ತಾನೆ, ನಾನು ನಂಬಿಡ್ಬೇಕು. VIP ಅದಾನಂತ VIP ಮಾರಿ ನೋಡ್ಕೊ ಹೋಗು ಮನೆಗೆ ಹೋಗಿ ಕನ್ನಡಾಗ. ಎಷ್ಟು ಜೋರದಾಳು ಯಪ್ಪ ಈ ಹೆಣ್ಮಗಳು. ಅವ VIP ಅಂದ್ರೂ ಅವನಿಗೆ ಎದುರು ಹಚ್ಚಾಳ ನೋಡು. ನನ್ನ ಜೊತೆ ಇಷ್ಟೆಲ್ಲ ಮಾತಾಡೋಕ್ಕಿಂತ ಮೊದಲ ಹುಷಾರಾಗಿರ್ಬೇಕು.
ಇಷ್ಟೆಲ್ಲ ಮಾತಾಡಿದಂತಂದ್ರೆ ಇವತ್ತು ನಾನು ನಿನಗೆ ಸುಮ್ಮನೆ ಬಿಡಲ್ಲ. ನಿನಗೊಂದು ಗತಿ ಕಾಣಿಸ್ತೀನಿ, ನೋಡ್ತಿರು ನೀನು. ಹಾಂ ಅದೇನು ಗತಿ ಕಾಣಿಸ್ತಿ ಕಾಣಿಸು, ನಾನು ನೋಡೇ ಬಿಡ್ತೀನಂತ. ಇದ್ದೇ ಬಸ್ ಸ್ಟ್ಯಾಂಡ್ ನಿಂದಿರ್ತೀನಿ, ಅದೇನು ಗತಿ ಕಾಣಿಸು. ನೀ ಅಲ್ಲ, ನಿಮ್ಮಪ್ಪ ಬಂದ್ರೂ ಅಂಜ ಮಗಳಲ್ಲ, ನಾನಲ್ಲ, ನೆನ್ಪಿಟ್ಕೋ. ಹ್ಞೂ ಈ ಅನ್ಎಜುಕೇಟೆಡ್ ಫೂಲ್ ಜೊತೆ ನಾನು ಯಾಕೆ ಇಷ್ಟೊಂದು ಮಾತಾಡ್ಕೊತ ನಿಂತು ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ಏನೋ ಪೂಲ ಪೀಲ ಅಂಥೇಳಿ ಏನೋ ಇಂಗ್ಲೀಷ್ನಾಗ ನಾಯಿಗತ್ಲೆ ಬಗಳ್ಕೊತ ಕುಂತಿಲ್ಲ. ಏನಂದೀನಿ ನನಗೆ ಇಂಗ್ಲೀಷ್ನಾಗ? ಏನು ಬೈತೀನಿ ನನಗೆ ಹಂಗೆ? ಹಾಂ ಯಾಕ ನಿನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತೀನಿ ನಾನು? ಪೂಲ್ ಕಾಣಕತ್ತೀನೇನು? ಪೂಲು ಯಾವ ಪೂಲ್? ಸ್ವಿಮ್ಮಿಂಗ್ ಪೂಲೇನು ನಿನ್ನ? ಮತ್ತು ಈ ಹಾಳಾದ ಬಸ್ ಒಂದು ಇಟ್ಟತ್ತಾದರೂ ಬರುವಲ್ದು. ಈ ಹೆಣ್ಮಗಳು ಒಂದು ಅಳತಿ ಹಚ್ಚಿ ಬಿಟ್ಟಾಳ ಹಂಗೆ. ಇವ್ರ ಜಗಳ ಅಂತರೂ ನೋಡೋಕೆ ಸಾಕೈತೆ ನನಗಂತರೂ. ನಿಂತು ಕಾಲೇ ಹೋಗ್ಲಕತ್ತಾವ, ಈ ಬಸ್ ಅಂತರೂ ಬರವಲ್ದು. ಏನು ಮಾಡ್ಬೇಕು ಒಂದು ತಿಳಿವಲ್ದು ನನಗಂತರೂ. ಈ ಹೆಣ್ಮಗಳೇನು ಬಿಡಂಗೆ ಕಾಣಲ್ಲ ಇವತ್ತು ಈ ಜಗಳ. ನೋಡ್ರಿ, ನಿಮ್ಮಂಥವ್ರ ಜೊತೆ ಮಾತಾಡ್ಕೊತ ನಿಂದ್ರಷ್ಟು ಟೈಮ ನನಗಿಲ್ಲ. ಏನು ನಿಮ್ಮ ಜೊತೆ ನಾ ಜಗಳಕ್ಕಿಳಿದ ಅಂತಂತಂದ್ರೆ ನನ್ನ ವ್ಯಾಲ್ಯೂ ಡೌನ್ ಆಗಿಬಿಡ್ತದ. ಈಗ ನಾನು ನಿಮ್ಮ ಹೆಸ್ರಿಗೆ ಹೊಂಟಿಲ್ಲ, ನನ್ನ ಪಾಡಿಗೆ ನಾ ಸುಮ್ ಕೂತೀನಿ. ನನಗೆ ಸುಮ್ ಕೂಡ್ಲಾಕ್ ಬಿಡ್ರಿ ಇಲ್ಲಿ. ಹ್ಞೂ ಊರಿಗೆ ಇವ ದೊಡ್ಡ ಪಾಳೆಗಾರ, ಇವನಿಗೆ ನಮ್ಮಂಥವ್ರ ಜೊತೆ ಮಾತಾಡ್ಕೊತ ನಿಂತ್ರೆ ವ್ಯಾಲ್ಯೂ ಡೌನ್ ಆಗ್ಬಿಡ್ತದಂತ. ಡೌನ್ ಅಷ್ಟು ವ್ಯಾಲ್ಯೂ ಇದ್ದವ ನೀನು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಯಾಕೆ ನಿಂತಿದ್ದಿ? ಹೋಗ್ಬೇಕು ಕಾರ್ನಾಗ, ರೋಡ್ ಮೇಲೆ ಯಾಕೆ ನಿಂತಿದ್ದಿ? ಮತ್ತು ಏನು ಮಾತಾಡ್ತು ಯಪ್ಪ ನೀ? ಹೋಗಿ ನಿನ್ನಂಥವ್ನಿಗೆ ಅಡ್ರೆಸ್ ಕೇಳ್ದಲ್ಲ, ನಮಗೆ ತಪ್ಪದ ಅದು. ನಿನ್ನ ಹೆಸ್ರಿಗೆ ಯಾವ ಬರ್ತಾನೆ? ಅಣ್ಣೋರೇ ನೀವು ಈ ಕಡೆ ಬರ್ರಿ, ನಾ ಆ ಕಡೆ ಕೂಡ್ತೀನಿ. ಎಟ್ಟತ್ತೈತೆ ನಿಂತಿ ಕಾಲ ಒಂದು ಅಳತಿ ಬ್ಯಾನ್ ಆಗ್ಲಾಗತ್ತಾವ. ಇದು ಒಂದು ಬಸ್ ಒಂದು ಇನ್ನೂ ಬರುವಲ್ದು. ಗುಡುಗು ಸಿಡಿಲು ಬಂದು ರಪ್ ಅಂತ ಬಡಿದು ನಿಂತು ಬಿಟ್ಟಂಗಾಯ್ತು. ಈಗ ಶಾಂತ ಅನಿಸ್ಲತ್ತದ ನೋಡು. ನಾ ಎಲ್ಲಿ ಹೆಣ್ಮಗಳು ಇವತ್ತು ಬಿಡ್ತಾಳಿಲ್ಲೋ ಜಗಳ ಮಾಡೋದು ಅನ್ಕೊಂಡಿದ್ವಪ್ಪ. ಇದೇನು ಇವತ್ತು ದೊಡ್ಡ ಮಂದಿ ಎಲ್ಲ ಬಂದು ಬಸ್ ಸ್ಟ್ಯಾಂಡ್ನಾಗ ನಿಂದ್ರಪ್ಲೆ ಆಗ್ಬಿಟ್ಟದ. ಈ ಬಾಜುಕ್ ಮನುಷ್ಯ ಅಂತಂದ್ರೆ ನಾ ದೊಡ್ಡ VIP ಅಂತಾನ, ಅಂದವ್ನು ಬಸ್ಸಿಗೆ ಕಾಯ್ಕೋತ ನಿಂತಾನ. ಇಲ್ಲಿ ಈಗ ಚೇರ್ಮನ್ ಸಾಬ್ರು ಹೊಂಟ್ರ. ಈ ಚೇರ್ಮನ್ ಸಾಬ್ರು ಯಾಕೆ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಹೊಂಟ್ರ? ಅಂತೂ ನನ್ನ ಸ್ಟ್ಯಾಂಡರ್ಡಿಗೆ ಮ್ಯಾಚ್ ಆಗಂಗ ಒಬ್ಬರಾದ್ರೂ ಹೊಂಟ್ರಲ್ಲ. ಚೇರ್ಮನ್ ಸಾಬ್ರು ಹೊಂಟ್ರ ಯಾಕೋ ಈ ಕಡೆ. ಅವ್ರಿಗೆ ನನ್ನ ಪಕ್ಕಕ್ಕೆ ಕೂಡಿಸ್ಕೊತೀನಿ, ಅಂದರೆ ನನ್ನ ವ್ಯಾಲ್ಯೂ ಇನ್ನಟ್ ಹೆಚ್ಚಾಗ್ತದೆ. ಏಯ್ ನೀ ಆ ಕಡೆ ಹೋಗಿ ಕೂಡು. ಅಲ್ಲಿ ಚೇರ್ಮನ್ ಸಾಬ್ರು ಹೊಂಟ್ರ, ನಾನು ಅವ್ರ ಪಕ್ಕ ಕೂಡಬೇಕು. ಯಾಕಂತಂದ್ರೆ ನಾನು VIP, ಅವರು VIP, ಇದು ಕರೆಕ್ಟ್ ಆಗುತ್ತೆ ಸೀಟ್. ಏನು ನನ್ನ ಪಕ್ಕ ನೀ ಕೂಡಕ್ಕೆ ಕರೆಕ್ಟ್ ಇಲ್ಲ. ಹೋಗು, ನೀ ಆ ಕಡೆ ಹೋಗು. ಈ ಮನುಷ್ಯನೊಂದು ಹೆಚ್ಚಿಗೆ ಆಯ್ತು ಬಿಡು. ಎಟ್ಟತ್ತೈದು ನೋಡ್ಲಕತ್ತೀನಿ VIP ಅಂತ ಬಿಲ್ಡಪ್ ಕೊಡ್ಲಕತ್ತಾನ. ಅಲ್ಲ VIP ಇದ್ದವರು 1 ಗಂಟೆ ತನ ಬಸ್ ಸ್ಟ್ಯಾಂಡ್ ನೋಡ ಹೊಡ್ಕೊತ ಕೂಡ್ತಾರ. ಬಸ್ಸಿನ ಸಾಲಿಂದು ಕಾರ್ ಪೀರ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾರ. ಇಟ್ಟತ್ತೆ ಕೂಡ್ತಾರ ನೋಡ ಹೊಡ್ಕೊತ. ಸುಮ್ಮನೆ ಕೂತ್ಬಿಟ್ಟಾನ, ಬಾಯಿ ಬಿಟ್ಟರು VIP ಅಂತ ಹೇಳ್ತಾನೆ. ಬಿಲ್ಡಪ್ ಬೇರೆ ಒಂದು. ನನಗೆ ಎಷ್ಟು ಸಿಟ್ಟು ಹೊಂಟದ, ಮತ್ತು ಆ ಹೆಣ್ಮಗಳಿಗೆ ಎಷ್ಟು ಸಿಟ್ಟು ಬರ್ಲಕ್ಕಿಲ್ಲ ಈ ಮನುಷ್ಯನ ಮಾತು ಕೇಳಿ. ಆಯಿತು ಬಿಡಿ ಸರ್, ನನಗೆ ನಿಮ್ಮ ಜೊತೆ ಎಲ್ಲ ವಾದಕ್ಕೆ ಇಳಿಯೋಕ್ಕಾಗಲ್ಲ. ಸರಿ ಬಿಡಿ, ಆಯಿತು. ನೀವೇನ್ರಿ ಅಣ್ಣವ್ರೆ, ಅವರು ಹೇಳಿದ ಕೂಡಲೇ ನಿಂತು ಬಿಟ್ರಿ ಈ ಕಡೆ. ಮಾತಾಡಬೇಕು ಬೇಡ? ಅದೇನು ಅವಂದದ ಏನ್ರಿ ಸೀಟ್? ಅದು ಗೌರ್ಮೆಂಟ್ ಕಡೆಯಿಂದ ಅದ. ನೀವೇನು ಹೇಳಿದ ಕೂಡಲೇ ಅವ್ನಿಗೆ ಜಾಗ ಬಿಟ್ಕೊಡ್ರಪ್ಪ. ಹೋಗ್ಲಿ ಬಿಡಿ, ಇವಾಗೇ ಒಂದು ಜಗಳ ನೋಡಿ ಸಾಕಾಯ್ತು. ಮತ್ತಿವಾಗ ನಾನೇನೋ ಒಂದು ಅನ್ನೋದು, ಅವ್ರೊಂದು ಅನ್ನೋದು, ಯಾಕೆ ಬೇಕು ಈ ಜಗಳ? ಬಿಟ್ಕೊಟ್ರೆ ಆಯ್ತಲ್ಲ. ನಮಗೇನು ಈ ಕಡೆನೂ ಕೂಡ್ಬೋದಲ್ಲ, ಪ್ಲೇಸ್ ಇದೆಯಲ್ಲ, ಮತ್ತೇನಕ್ಕೆ ಕಿತ್ತಾಟ? ಹೋಗ್ಲಿ ಬಿಡಿ, ಯಾಕೆ ಬೇಕಿದೆಲ್ಲ? ನನಗೆ ಈ ಜಗಳ ಎಲ್ಲ ಬರಲ್ಲ. ಈ ಬಸ್ಸು ಎಷ್ಟೊತ್ತಾಯ್ತು ನೋಡ್ರಿ, ಇನ್ನೂ ಬರಲಿಲ್ಲ. ನನಗಂತರೂ ವೇಟ್ ಮಾಡಿ ಸಾಕಾಗ್ಬಿಡ್ತು. ಓ ಬರಬೇಕು ಚೇರ್ಮನ್ ಸಾಹೇಬ್ರು, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನಿಮ್ಗೋಸ್ಕರನೇ ಸೀಟ್ ರಿಸರ್ವೇಶನ್ ಮಾಡಿಟ್ಟಿದ್ದೀನಿ ನೋಡಿ. ಬನ್ನಿ ಚೇರ್ಮನ್ ಸಾಹೇಬ್ರೆ, ಕೂತ್ಕೊಳ್ಳಿ. ಥ್ಯಾಂಕ್ಸ್ ರೀ ಸೀಟ್ ರಿಸರ್ವೇಶನ್ ಮಾಡಿದ್ಕ. ಆದ್ರೆ ನಾನಿಲ್ಲಿ ಕೂಡಕ್ಕೆ ಬಂದಿಲ್ಲ, ಒಂದು ಕೆಲ್ಸದ ಮೇಲೆ ಬಂದೀನಿ. 1 ಸೆಕೆಂಡ್ ರೀ. ಹಿಂಗೆ ಆಗ್ಬೇಕು ಈ ನನ್ನ ಮಗನಿಗೆ. ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೊತಾನತ್ತ ವ್ಯಾಲ್ಯೂ. ಪಾಪ ಮನುಷ್ಯಾಗ ಕುಂತವನಿಗೆ ಎಬ್ಬಿಸಿಬಿಟ್ಟು ಕಳಿಸಿಬಿಟ್ಟನು. ಈಗ ನೋಡಿ ಹೆಂಗಾಯ್ತು, ಮುಖಕ್ಕೆ ಮಂಗಳಾರತಿ. ನೌಶಾದ್, ಹಾ ಇದೇನು ಈ ಚೇರ್ಮನ್ ಇಕ್ಕಿಗೆ ಮಾತಾಡ್ಸಕತ್ತಾನ? ಏನಾಗ್ಬೇಕು ಇಕ್ಕಿ? ಅಣ್ಣ ಇದೇನು ನೀವೇ ಬಂದ್ರಿ? ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇದ್ದೀನಂತ? ಏನೋ ಇಕ್ಕಿ ಚೇರ್ಮನ್ ತಂಗಿನಾ? ಯಪ್ಪೋ, ಈಕೆ ಚೇರ್ಮನ್ ತಂಗಿ ಏನು?
ಬಸ್ ಸ್ಟ್ಯಾಂಡಿಗೆ ಬಂದಳಕ ನಾನು ಫೋನ್ ಮಾಡಿದ್ರ ನಾನು ಕರ್ಕೊಂಡು ಬರ್ತೀನಿ ಅಂತ ನಿನಗೆ ಎಷ್ಟು ಹೇಳ್ದ. ಇಲ್ಲ ಅಣ್ಣ ನಾನೇ ಬರ್ತೀನಿ, ಅಡ್ರೆಸ್ ಕೊಟ್ಟರು ಸಾಕು ಅಂತ ಹೇಳ್ದಿ. ಅಡ್ರೆಸ್ ತೊಗೊಂಡು ಫೋನ್ ಹಚ್ಬೇಕು ಬೇಡ, ಫೋನ್ ಹಚ್ಲಾಕತ್ತೀನಿ, ಫೋನ್ ನೋಡ್ರಿ ಸ್ವಿಚ್ ಆಫ್. ಎಷ್ಟೊತ್ತು ವೇಟ್ ಮಾಡಿದೆವು ಗೊತ್ತೇನು? 1 ಅವರ್ ನಿಂತ ನಿಮ್ಮ ಅತ್ತಿಗೆಮ್ಮ ಟೆನ್ಷನ್ ಮಾಡ್ಕೊಂಡು ಕುಂತಾಳಲ್ಲಿ. ಹೋಗ್ರಿ ನೀವೇ ಹೋಗ್ರಿ, ಕರ್ಕೊಂಡು ಬರ್ರಿ, ಫೋನು ಸ್ವಿಚ್ ಆಫ್ ಅದ, ಹೊಸ ಊರು ಗೊತ್ತಾಗಲ್ಲ, ನೀವೇ ಹೋಗ್ರಿ ಅಂಥೇಳಿ ಮತ್ತೆ ಕಳಿಸ್ದಳು. ಅದಕ್ಕೆ ಬಸ್ ಸ್ಟ್ಯಾಂಡ್ನಾಗ ಇದ್ದಿರ್ಬೇಕು ನೋಡಮ್ ಅಂಥೇಳಿ ನಾನು ಬಂದ. ನಡಿಮ್ಮ ನಡಿ, ಇದು ದೊಡ್ಡ ಸಿಟಿ ಆಗುತ್ತಲ್ಲ ಇಲ್ಲಿ, ನೀನು ಎಷ್ಟು ಚಂದ ಅಡ್ರೆಸ್ ಬರ್ಕೊಂಡ್ರು ಇಲ್ಲಿ ಗೊತ್ತಾಗಲ್ಲ ಯಾರಿಗೂ. ಏನು ಭಾಳ ಹೊತ್ತೈತೇನು ಬಂದು? ಹ್ಞೂ ಅಣ್ಣ, ಭಾಳ ಅಂದ್ರೆ ಭಾಳ ಹೊತ್ತಾಯ್ತು, ಬಸ್ಸೇ ಬರಲಿಲ್ಲ. ಅದು ಅಡ್ರೆಸ್ಸು ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ಯಾರಿಗ್ರ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಸುಮ್ಮ ಕೂತ್ಬಿಟ್ಟಿದ್ದೆ ನೋಡಣ್ಣ ಬಸ್ಸಿಗೆ ಕಾಯ್ಕೊ ಅಂತ. ನೀನು ಬಂದು ಚಲೋ ಆಯ್ತು ಬಿಡಣ್ಣ. ನನಗೂ ಬೇಜಾರಾಗಿಬಿಟ್ಟಿತ್ತು, ಕುಂತು ಸಾಕಾಗಿತ್ತು ನನಗೆ. ನಡಿ ಅಣ್ಣ ಅಂದ್ರೆ ಹೋಗ್ಬಿಡಮಂತ. ಸರಿ ಅಮ್ಮ ಬಾ, ಇಲ್ಲಿ ಕಾರ್ ಪಾರ್ಕಿಂಗ್ ಹಚ್ಚೀನಿ, ನಾ ಈ ಕಡೆ ತೊಗೊಂಡು ಬರ್ತೀನಂತ, ನೀ ಈ ಕಡೆ ನಿಂದ್ರು. ಅಕ್ಕೋರೆ ಸಾರಿ ರೀ, ನಂಗೆ ಗೊತ್ತಾಗಲಿಲ್ಲ. ಅದು ನಿಮ್ಮ ಸಂಗಟ ಭಾಳ ರೂಡಾಗಿ ನಡ್ಕೊಂಡು ಬಿಟ್ಟ. ಇರಲಿ ಬಿಡ್ರಿ. ಇವಾಗ ನನಗೆ ಹೆಂಗೆ ರೂಡ್ ಬಿಹೇವ್ ಮಾಡಿರಲ್ಲ ಹಂಗೆ ಬೇರೆದವ್ರಿಗೆ ಮಾಡಬೇಡ್ರಿ. ಯಾಕಂತಂದ್ರೆ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ, ಅಡ್ರೆಸ್ ಒಂದೊಂದು ಸರಿ ಗೊತ್ತಾಗಲ್ಲ, ಹಾಗಾಗಿ ಕೇಳ್ತೀವಿ. ಗೊತ್ತಿದ್ರೆ ಗೊತ್ತನ್ಬೇಕು, ಇದ್ದಿಲ್ಲ ಅಂತಂದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಟು ಹಿಂಗೆ ಪಾಪ ಅವ್ರಿಗೆ ಬೇಜಾರಾಗಂಗೆ ನಡ್ಕೋಬಾರ್ದು. ಇನ್ಮೇಲೆ ಯಾರಿಗೂ ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹ್ಞೂ ರೀ ಅಕ್ಕೋರೆ, ಇನ್ಮೇಲೆ ಯಾರ ಜೊತೆನೂ ಹಿಂಗೆ ನಡ್ಕೊಂಬಲ್ರಿ ನಾನು. ಥ್ಯಾಂಕ್ಸ್ ರೀ ಅಣ್ಣ. ಪಾಪ ಒಂದು ಹೆಣ್ಮಗಳಿಗೆ ಹೆಲ್ಪ್ ಮಾಡಬೇಕು ಅಂಥೇಳಿ ನೀವು ನನ್ನ ಸಲಿಂದು ಅವ್ರ ಕೈ ನಿಂತು ಬೈಸ್ಕೊಂಡ್ರಿ. ನನ್ಲಿತ್ತೆ ನಿಮ್ಗೆ ಅವ್ರ ಕೈಲಿ ಬೈಸ್ಕೊಳಂಗಾಯ್ತು. ಸಾರಿ ರೀ ಅಣ್ಣ, ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದಾದ್ರಲ್ಲ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ರೀ. ಇರ್ಲಿ ಬಿಡ್ರಿ, ನನಗೇನು ಬೇಜಾರಿಲ್ಲ. ಔಷಧ್ ಬಾ ಅಮ್ಮ. ಅಣ್ಣ ಒಂದು ಸ್ವಲ್ಪ ನಿಂದ್ರಿ ಇಲ್ಲಿ. ಇಲ್ಲಿ ಏನಾಗಿತ್ತು ಗೊತ್ತೇನ್ರಿ, ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಏನಾಗಿತ್ತಮ್ಮ? ಯಾರ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರೇನು? ಹಂಗೆ ಮಾಡಿರಂತಂದ್ರೆ ಹೇಳು. ಇಲ್ಲ ಅಣ್ಣ, ಸ್ವಲ್ಪ ಕೇಳಿಲಿ ಏನಾಯ್ತು ಗೊತ್ತೇನಾ? ಸರ್ ಸಾರಿ, ಅದು ಗೊತ್ತಾಗಲಿಲ್ಲ. ಮೇಡಮ್ ಸಾರಿ ಮೇಡಮ್, ಗೊತ್ತಾಗಲಿಲ್ಲ. ನೀವು ಮೊದಲೇ ಹೇಳಬೇಕಲ್ಲ. ಓ, ನಾನು ಮೊದಲೇ ಚೇರ್ಮನ್ ತಂಗಿ ಅಂತ ನಿಮ್ಗೆ ಹೇಳಿದ ಅಂತಂದ್ರೆ ಅವಾಗ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಿದ್ರೇನು? ಅಲ್ರಿ, ಇಲ್ಲಿ ಎಷ್ಟೋ ಜನ ಬೇರೆ ಊರಿನಿಂದ ಬಂದಿರ್ತಾರೆ, ಅವ್ರಿಗೆ ಅಡ್ರೆಸ್ ಗೊತ್ತಿರಲ್ಲ, ಏನೋ ಒಂದು ಸಮಸ್ಯೆ ಆಗಿರ್ತದ. ನಿಮ್ಮ ಕೈಲಿಂದ ಹೆಲ್ಪ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಎಷ್ಟು ಚೀಪಾಗಿ ಬಿಹೇವ್ ಮಾಡ್ತೀರಿ ನೀವು ಅವ್ರ ಜೊತೆ. ಹಿಂಗೆ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರಿಗೂ. ಈಗ ನಾನು ಚೇರ್ಮನ್ ತಂಗಿ ಅಂದ ಕೂಡಲೇ ನನಗೆ ಹಿಂಗೆ ಮಾತಾಡ್ತೀರಿ. ಮನುಷ್ಯ ಅವ್ರದ್ದು ಸ್ಟೇಟಸಿಗೆ ನೋಡಿ ರೆಸ್ಪೆಕ್ಟ್ ಕೊಡೋದಲ್ರಿ. ಮನುಷ್ಯ ಆಗಿ ಒಂದು ಮನುಷ್ಯತ್ವ ಅಂತ ಅನ್ನೋದು ಇಟ್ಕೋರಿ ಸ್ವಲ್ಪ. ಇವಾಗ ನಾ ಅಂತಲ್ಲ, ಬೇರೆ ಯಾರು ಕಾಮನ್ ಪೀಪಲ್ ಬಂದ್ರೂ ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಬೇಸಿಕ್ ಸೆನ್ಸ ಫಸ್ಟು ಕಲೀರಿ. ಸ್ಟೇಟಸ ಇದೆಲ್ಲ ಬಿಲ್ಡಪ್ಪ ಇಂಥಲ್ಲೆಲ್ಲ ಇಟ್ಕೋಬಾರ್ದು. ಪಬ್ಲಿಕ್ ಪ್ಲೇಸಲ್ಲಿ ಇದೆಲ್ಲ ಇಟ್ಕೋಬಾರ್ದು. ಇದೇನಿರ್ತದೆ ನಿಮ್ಮ ಹತ್ರ ಎಷ್ಟೇ ಇರಲಿ, ಇದೇನು ನೀವು ನಮಗೆ ತಂದು ಕೊಡ್ತೀರಾ? ಸ್ಟೇಟಸ್ ಎಲ್ಲ ಹಿಂಗೆ ಎಲ್ಲರ ಮಧ್ಯೆ ತಂದು ಮೇಂಟೈನ್ ಮಾಡೋಕ್ಕೆ ಹೋಗ್ಬಾರ್ದ್ರಿ. ಇವತ್ತು ದುಡ್ಡು ಇರುತ್ತಾ, ಒಂದೊಂದು ಸರಿ ಇರುತ್ತಾ, ಒಂದೊಂದು ಸರಿ ಇರಲ್ಲ. ಮನುಷ್ಯಂದು ಮಾತಿನ ಮೇಲೆ ಅದು ರೆಸ್ಪೆಕ್ಟ್ ಕೊಡೋದು ಕಲೀರಿ. ಮನುಷ್ಯನ ಮಾತಿಗೆ ರೆಸ್ಪೆಕ್ಟ್ ಆಗಿರಬೇಕೆ ಹೊರತು ಅವ್ರ ಸ್ಟೇಟಸ್ ನೋಡಿ ರೆಸ್ಪೆಕ್ಟ್ ಕೊಡೋದಲ್ಲ. ನೆನಪಿರಲಿ, ಮನುಷ್ಯತ್ವಾಗಿ ಬೆಲೆ ಕೊಡಬೇಕು, ದುಡ್ಡು ಹಣ ಆಸ್ತಿ ಸ್ಟೇಟಸಿಗಲ್ಲ. ನೆನಪಿರಲಿ, ಇನ್ಮೇಲೆ ಯಾರಿಗೂ ಹಿಂಗೆ ನಡ್ಕೊಳಕ್ಕೆ ಹೋಗಬೇಡ್ರಿ. ಸಾರಿ ಮೇಡಮ್, ಇನ್ಮೇಲೆ ಯಾರಿಗೂ ಹಿಂಗೆ ಬಿಹೇವ್ ಮಾಡಲ್ಲ, ಕ್ಷಮಿಸ್ರಿ. ಔಷಧ್ ಇರ್ಲಿ ಬಿಡಮ್ಮ ಬಾ. ಅವ್ರವ್ರ ಯೋಗ್ಯತೆ ಏನು ಅಂಥೇಳಿ ಅವರಿಗೆ ತಾನೇ ತಿಳಿತು ಅಂತಂದ್ರೆ ಅವ್ರು ಬದಲಿ ಆಗ್ತಾರೆ. ನಾವು ಫೋರ್ಸಿಬ್ಲಿ ಯಾರಿಗೂ ಬದಲಾಯಿಸೋಕ್ಕಾಗಲ್ಲ. ನಡಿಮ್ಮ ಹೋಗಮ್ಮಿ. ನೀವೆಲ್ಲರೂ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಾಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಇನ್ನೊಂದು ಏನಂತಂದ್ರೆ, ಈ ಕತೆ ಮಾಡೋಕೆ ಏನು ಕಾರಣ ಅಂತಂದ್ರೆ, ಕೆಲವೊಂದು ಜನ ಎಲ್ಲಿ ಹೋದ್ರೂ ಅವ್ರದ್ದು ಸ್ಟೇಟಸ್ಸು ಬಿಲ್ಡಪ್ಪು ಈ ಥರ ಭಾಳ ಅಂದ್ರೆ ಭಾಳ ಓವರ್ ಒಂಥರ ಬಿಲ್ಡಪ್ ಕೊಡೋರು ಇರ್ತಾರೆ ರೀ. ಹಾಗಾಗಿ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮನುಷ್ಯ ಆಗಿ ಮನುಷ್ಯತ್ವಾಗಿ ಬೆಲೆ ಕೊಡಬೇಕು. ಒಂಥರ ಚೀಪ್ ಥರ ನೋಡಬಾರ್ದು. ಚೀಪ್ ಮೆಂಟ್ಯಾಲಿಟಿ ಥರ ಮಾಡ್ತಾರೆ ಕೆಲವೊಬ್ಬರು ಜನ ಇರ್ತಾರೆ, ಎಲ್ಲರೂ ಅಲ್ಲ ಕೆಲವೊಂದು ಜನ ಇರ್ತಾರೆ. ಸೊ ಹಾಗಾಗಿ ಈ ಥರ ಮಾಡೋದು ತಪ್ಪು ಅಂಥೇಳಿ ತಿಳಿಸ್ಲಕ್ಕ ಒಂದು ಸಣ್ಣ ಕತೆ ರೂಪದಾಗ ಮಾಡೀನಿ ಅಷ್ಟೇ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.